ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಬಂಧುಗಳೇ, ಏನ್ರಿಪ್ಪ ಮಾನವ ಜನ್ಮಕ್ಕೆ ಬಂದ ಮೇಲೆ ಬಹುತೇಕ ನೀನು ದಾರಿ ಸಾಗೋ ಕಾಲಕ್ಕೆ, ಹೌದು ಕತ್ತಲಲ್ಲಿ ದಾರಿಯನ್ನ ಸಾಗೋ ಕಾಲಕ್ಕೆ ಬೆಳಕು ಇರ್ಲಿಲ್ಲ ಅಂದ್ರೂ ಕೂಡ ನಡೀತದಂತ. ಹೆಂಗ್ರಿಪ್ಪ? ಆದ್ರೆ ಪುಣ್ಯಾತ್ಮರ ಬದುಕಿಗೆ ಕನಸ ಬೇಕು ಮತ್ತು ಗುರಿ ಬೇಕು ಅಂತಕ್ಕಂಥ ಮಾತ ಹೇಳ್ತಾರೆ. ಹೌದಿಪ್ಪ. ಅಕಸ್ಮಾತ್ ನಿನ್ನ ಬದುಕಿಗೆ ಕನಸ ಮತ್ತು ಗುರಿ ಇರ್ಲಿಲ್ಲ ಅಂದ್ರ ನಿನ್ನ ಬದುಕು ವ್ಯರ್ಥ ಅಂತಕ್ಕಂಥ ಮಾತು ಹೇಳ್ತಾರೆ. ಇಲ್ಲಿ ನೀವು ಮಾತಾಡ್ರ, ಆಮೇಲೆ ನಿಮ್ಮದು ಮುಗಿಯಾನ ನಾ ಮಾತಾಡ. ಈ ಕುಡ್ಯಾರಿಪ್ಪ ಅವ್ರ ಜಾತ್ರೆಗ್ರಿ ಕೂಡರೆ ಏನ್ ಮಾಡೋರು ಬಿಡ್ರಿ. ಆಗಲೇ ನಿಮಗೆ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನಂತ ಹೇಳಿದ ಪುಣ್ಯಾತ್ಮ. ಅದಕ್ಕೆ ಬಹುತೇಕ ಸಂತರು ಹೇಳ್ಯಾರ, ಸಾಂಗೂನು ಜಗತ್ ಹಕ್ಕಲು ಅಂತ ಹೇಳಿಬಿಟ್ರು. ಹೌದ್ ಹೇಳಿ ಹೇಳಿ ಜಗತ್ತಿಗೆ ಬ್ಯಾಸತಿ ಅಂತ ಹೇಳಿ ಕಡೆಗೆ ನದ್ಯಾಗ 3 ಮುಟ್ಟಿಗೆ ಮಣ್ಣು ಹೋಗೋದು ಹೊಡೆದು ಬಿಟ್ರತ್ತ. ಹೌದು ನಾ ಎಷ್ಟೊತ್ತನ ಮಾತಾಡಕತ್ತೀನಿ, ಅವ್ರು ಗಂಭೀರವಾಗಿ ಅವ್ರು ಮಾತನಾಡ್ತಾರೆ. ಇರ್ಲಿ, ಯಾರಿಗೆ ಪುಣ್ಯ ಐತಿ ಅವ್ರಿಗೆ ಸಿಗ್ತದೆ. ಕನಸು ಪುಣ್ಯಾತ್ಮರಿ. ಹೌದ್ ಎಂತ ಕನಸು ಇರಬೇಕು ಅಂತ ಕೇಳಿದ, ಎಂತ ಕನಸ್ರಿಪ್ಪ? ಈ ಭವದೊಳಗ ಬಂದ ಮೇಲೆ ನಿಂದ ಇತಿಹಾಸ ಪುಟಕ್ಕೆ ಉಳಿಬೇಕು. ಹೌದಪ್ಪ. ಆ ಉಳಿತಕ್ಕಂಥ ಕೆಲಸ ನಿನ್ನಿಂದ ಆಗಬೇಕು. ಹೌದು. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರ, ಏನಂತ ಹೇಳ್ತಾರೆ, ಸಾಧನೆ ಇಲ್ಲದ ಸತ್ಯ ಅಂದ್ರೆ ಸಾವಿಗೆ ಅಪಮಾನ ಆಗ್ತದ. ಆದರ್ಶ ಇಲ್ಲದ ಸತ್ಯ ಅಂದ್ರೆ ಬದುಕಿಗೆ ಅಪಮಾನ ಆಗ್ತದೆ. ಹೌದಪ್ಪ. ಇವರೆಲ್ಲರೂ ಸಾಧನೆಯನ್ನು ಮಾಡ್ಕೊಂಡಾರ, ಕನಸ ಇಟ್ಕೊಂಡು ಧರೆಗೆ ಬಂದವರು, ಗುರಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಟ್ಟವ್ರು. ಹೌದು. ಅದಕ್ಕೆ ಬಂಧುಗಳೇ, ಏನ್ರಿ ಮನುಷ್ಯನಲ್ಲಿ ಗುರಿ ಬೇಕು. ನಮ್ಮ ಶರಣರು 12ನೇ ಶತಮಾನದಲ್ಲಿ ಎಂತ ಗುರಿಯನ್ನು ಇಟ್ಕೊಂಡ್ರು ಅಂತ ಕೇಳಿದ್ರೆ, ಎಂತ ಗುರಿಯಪ್ಪ? ಈ ಮನುಕುಲವನ್ನು ಉದ್ಧರಿಸಬೇಕು. ಹೌದು. ಸಕಲ ಜೀವರಾಶಿಗೆ ಲೇಸನ್ನು ಬಯಸಬೇಕು. ಹೌದು. ಹೇಗಾತ ಕೇಳಿದ್ರೆ, ಹ್ಯಾಂಗ್ರಿಪ್ಪ? ಒಂದು ಆಣೆ ಯಮಲೋಕಕ್ಕೆ ಹೋಗಿತ್ತ. ಆನಿ ಯಮಲೋಕಕ್ಕೆ ಹೋಗಿತ್ತು. ಯಮಲೋಕಕ್ಕೆ ಹೋದಂತ ಆನೆಗೆ ಯಮದೇವರು ಕೇಳಿದಂತ, ಏನಂದಿಪ್ಪ? ನಿಂದಿಷ್ಟು ದೊಡ್ಡ ಆ ಗಾತ್ರದ ಆಕಾರದ ಅದ ನಿನ್ನ ಕಣ್ಣೊಳಗ ಮನುಷ್ಯ 3 ಮಳ ಹಾಕೊಂಡು ತನ್ನ ಕೈಲಿ ತಾನು ಹಾಕೊಂಡಿರ್ತಕ್ಕಂಥ ಮನುಷ್ಯ ಸಣ್ಣ ಒಂದು ನೊರಜಿನಂಗ್ ಕಾಣ್ತಿರ್ಬೇಕಲ್ಲ. ಅಂತ ಮನುಷ್ಯನ ನೋಡಿ ಇಷ್ಟು ದೊಡ್ಡ ಗಾತ್ರ ಉಳ್ತಕ್ಕಂಥ ನೀನ್ ಯಾಕೆ ಹೆದರ್ತಿ? ಅವಾಗ ಏನ್ ಹೇಳ್ತದಪ್ಪ ಆನಿ? ಅವಾಗ ಆಣೆ ಹೇಳಿತ, ಏನಂದಿ? ಸತ್ತವನು ತರಬೇಡ, ಜೀವಂತಿದ್ದವನು ತಗೊಂಡು ಬಾ, ಅವನ ತಾಕತ್ ಎಂತದ ನಿನಗೆ ಗೊತ್ತಾಗ್ತದ. ಅವಾಗ ಯಮದೂತರನ್ನು ಕಳಿಸಿಕೊಟ್ಟು, ಹೌದು, ಯಮದೇವ ಬ್ಯಾಸಿಗೆ ಬಿಸಿಲಿತ್ತು, ಮರ್ತೆ ಲೋಕಕ್ಕೆ ಬಂದ್ರು. ಹೌದಪ್ಪ. ಎಲ್ಲ ಕಡೆ ಸಂಚಾರ ಮಾಡಿದ್ರು. ಹೌದು. ಆಗಿನ ಕಾಲಕ್ಕೆ ಮಾಳಿಗೆ ಮೇಲೆ ಮಕ್ಕಳದು ಬಹಳ ಮಂದಿ ಪದ್ಧತಿ. ಈಗ ಹೆಂಗೆ ಎಸಿ ಗೀಸಿ ಇಲ್ಲಾಗಿತ್ತು. ಇಲ್ರಿಪ್ಪ. ಒಬ್ಬ ಪುಣ್ಯಾತ್ಮ ಹೊರಸಲು ಹಾಕೊಂಡು ಮಾಳಿಗೆ ಏರಿ ಮನ್ಕೊಂಡಿದ್ದ. ಇದೇ ಪಕ್ಕ ಗಿರಕ್ಕೆ ತಿಳ್ಕೊಂಡ ಹೊರಸಲ ಎತ್ತಲಕ್ಕತ್ರು, ಎಚ್ಚರ ಆಯ್ತವ. ಹೌದು. ನೋಡಿದ ಇವರೆಲ್ಲ ಯಮದೂತ್ರಗತ್ತೆ ಕಾಣಕತ್ರ. ಹೌದು. ಪುಣ್ಯಾತ್ಮರು ಸುಮ್ಮ ಮನ್ಕೊಂಡ, ಸಾಹಿತ್ಯಕ್ಕೊಂದು ಪೆಣ್ಣ ಹಾಳಿ ಇತ್ತ. ಹೌದು. ಅವ ಎದ್ದು ಕರ ಚೀಟಿ ಬರದ ಕಿಶಾಗ ಹಾಕೊಂಡು ಮತ್ತೆ ಮಕ್ಕೊಂಡು ಬಿಟ್ಟ. ಹೌದಪ್ಪ. ಯಮದ್ವಾರಕ್ಕೆ ಹೋದ್ರು. ಹೌದು. ಬಾಗಲಾಗ ಹೊರಸಲ ಇಳಿಸಿದ ತಕ್ಷಣ ಎದ್ದವನು ಒಂದು ಚೀಟಿ ಕೊಟ್ಟಿದನು. ಹೌದಪ್ಪ. ಇದನ್ನ ಯಮದೇವ್ರ ಕೈ ಕೊಟ್ಟು ಬಿಡು. ಆ ಚೀಟಿ ಯಮದೇವ್ರು ನೋಡಿದ, ಓದಿದ, ತೆಳಗ ಪರಮಾತ್ಮನ ಸೈ ಇತ್ತದಕ್ಕೆ. ಇವನಿಗೆ ಓಡಿ ಬಂದು ಸ್ವಾಗತ ಮಾಡಿ ತನ್ನ ಕುರ್ಚಿ ಬಿಟ್ಟು ಅವನಿಗೆ ಕೊಟ್ಟು ಬಿಟ್ಟಾರ. ಮೇಲೆ ಕುಂದರ್ಸಿದ. ಕಾಲ ಪ್ರಾರಂಭ ಆಯ್ತು. ಪುಣ್ಯಾತ್ಮರೇ, ಸತ್ತವರೆಲ್ಲ ಲೆಕ್ಕಕ್ಕೆ ಬರ್ತಾರೆ. ಚಿತ್ರ ಮತ್ತು ಗುಪ್ತನನ್ನು ಕರೆದು ಯಮದೇವ್ ಕೇಳಿದ, ಈ ಮುದುಕಿ ಸತ್ತ ಇಲ್ಲಿ ಬಂದದ, ಇದ್ರದ್ದು ಏನೇನು ಹಕ್ಕಿಕತಿ ಒಂದಿಷ್ಟು ತೆಗೆದು ಹೇಳು. ಅವಾಗ ಏನ್ ಹೇಳ್ತಾರಪ್ಪ? ನೀವೆಲ್ಲರೂ ಹೆಣ್ಮಕ್ಳು ಬಹಳ ಜನ ಕೂಡ್ಯಾರಿಪ್ಪ. ನೀರಿಗೆ ಹಾಲು ಹಾಕ್ತಿರೋ, ಹಾಲಿಗೆ ನೀರು ಹಾಕ್ತಿರಿ? ಹಾಲಿನಾಗ ನೀರು ಹಾಕೋ ಪದ್ಧತಿ ಮೊದಲಿನಂದೈತಿ. ಹೌದು. ಯಾಕಂದ್ರ ಹಾಲಿನ ಗೆಳೆಯ ನೀರ್ ಅಂತ ಹೇಳ್ತಾರ. ಹೇಳ್ತಾರ. ಈಗ ಬಹುತೇಕ ನನಗೇನೋ ವಿಶ್ವಾಸ ಇಲ್ಲ.
ಹೆಂಗ್ರಿಪ್ಪ? ಈಗ ನೀರಿಗೆ ಹಾಲು ಹಾಕೋ ಕಾಲ ಬಂದ್ಬಿಟ್ಟತಿ. ಹೌದ್ ಹೌದು ಹೌದಿಲ್ರಿ? ಹೌದು. ಹಂಗ ಮುದಿಕೆ ಏನ್ ಮಾಡಿತ್ತಂದ್ರ ಈ ಭೂಲೋಕದಾಗ ಸಾಕಷ್ಟು ಮಂದಿಗೆ ನೀರ್ ಹಾಕಿ ಹಾಕಿ ಮಂದಿಗೆ ಹಾಲು ಮಾರಿ ಹೊಟ್ಟಿ ಕೆಡಿಸಿ ಹೌದು ದವಾಖಾನೆಗೆ ರೊಕ್ಕ ಹಾಕಿಸಿ ಅದೆಲ್ಲ ಪರಿಸ್ಥಿತಿ ಹದಗೆಡಿಸಿ ಬಿಟ್ಟತಿ. ಹೌದು. ಇದಕ್ಕೆ ಪಾಪ ಹೆಚ್ಚಾಗೈತಿ, ಇದನ್ನ ನರಕಕ್ಕೆ ಕಳಿಸ್ರೆ ತಿಳ್ಕೊಂಡು ಆ ಚಿತ್ರಗುಪ್ತ ಹೇಳಿದ್ರು. ಆಜ್ಞೆ ಮಾಡ್ತಾರ. ಈ ಮನುಷ್ಯ ಕೂತ್ಕೊಂಡು ವಿಚಾರ ಮಾಡಿದ, ಇದೊಂದು ಸಂಧಿ ಸಿಕ್ಕದ ಇದನ್ನ ಯಾಕ ನಾ ಬಳಸ್ಕೋಬಾರದು ಅಂತ ಹೌದ್ ತಿಳ್ಕೊಂಡು ಹೌದಪ್ಪ. ಇದು ಮುದಿ ಕೆಟ್ಟ ಪಾಪ ಮಾಡಿ ಇದನ್ನ ಸ್ವರ್ಗಕ್ಕೆ ಕಳಿಸಿಬಿಡ್ರಿ ಅಂದ. ಹೌದ್ ಹೌದಪ್ಪ. ಅವಾಗ ಮತ್ತೆ ಬಂಧುಗಳೇ, ವಾರಕ್ಕೆ 100ಕ್ಕೆ 10 ರೂಪಾಯಿ ಬಡ್ಡಿ ಆಡೋ ಮಂದಿ ಹೆಚ್ಚೈತಿ. ಹೌದು. ಈ ಬಡ್ಡಿ ಆಡೋ ಪರಿಸ್ಥಿತಿ ಹೆಂಗೈತಿ ಅಂತ ಕೇಳಿದ್ರ, ಹೆಂಗದಪ್ಪ? ನೆರಳಾಗ ಕುಂತ ಈ ಬಡ್ಡಿ ಆಡಿದವ್ರ ನೆರಳಾಗ ಕುಂತು ಒಂದು ಕಟಕ್ ರೊಟ್ಟಿ ತಿಂದು ಬಿಡು, ನಿಂದು ಪುಣ್ಯ ಎಲ್ಲ ಪಾಪ ಹೋಗ್ತತಿ ಅಂತ. ಅಟ್ಟು ಪಾಪದ ಲೆಕ್ಕ ಅಂತ. ಹೌದು ನೋಡಿರ್ಬೇಕ್ರ, ಒಲ್ಯಾಗ ನೀರ್ ಹಾಕಿ ಬಡ್ಡಿ ತಗೊಳ್ಳೋರು ಬಹಳ ಮಂದಿ ಅದಾರಿಪ್ಪ. ಖರೆ ಮುಂದದ್ ಹಾಳಾಗಿ ಹೋಗ್ತಕ್ಕಂಥದ್ ಕಾಲ ಅಂತ ಹೇಳ್ತಾರ. ಅದ್ ತಗೊಳ್ಳೋದು ಬಿಡುದು ಎರಡನೇ ಮಾತ. ಹಿಂಗ ಒಬ್ಬ ಪುಣ್ಯಾತ್ಮ ಗಂಟು ಗೊಳೆ ಮಾಡಿದ, ಪಾಪ ಹೆಚ್ಚಾಗಿತ್ತು. ಅವಂದು ಲೆಕ್ಕಪತ್ರ ಮಾಡಿದ್ರು. ಅವಂದು ಲೆಕ್ಕಪತ್ರ ನೋಡಿದಾಗ ಇವಂದು ಸಾಕಷ್ಟು ಪಾಪ ಆಗೈತಿ, ಇವನು ನರಕಕ್ಕೆ ಕಳಿಸ್ರಿ ಎಂದ. ಹೌದು. ಇರ್ಲಿಲ್ಲ, ಅದ್ಯಾರ್ದೋ ಚಾವಿ ಕೊಡಾಕತ್ತಾರ ಕಳದತಿ ಅಂತ ಹೇಳಿ. ಅವಾಗ ಈ ಮನುಷ್ಯ ಅಂದ, ಇದೊಂದು ಸಂಧಿ ಕಳ್ಕೋಬಾರ್ದು, ಇವನು ಸ್ವರ್ಗಕ್ಕಂದ್ರು. ಹೌದು. ಈ ಕೋರ್ಟ್ನಾಗ ಸುಳ್ಳು ಸಾಕ್ಷಿ ಹೇಳ್ತಾರ ನೋಡ್ರಿ, ಎಲ್ಲೇರೆ ಆಕ್ಸಿಡೆಂಟ್ ಆಗಿತ್ತು, ಮರ್ಡರ್ ಆಗಿತ್ತು, ಹೌದು, ಒಂದ್ ಗುಂಡಾಗಿರಿ ಕಂಪನಿ ಇರ್ತತಿಲ್ಲ, ಸುಳ್ಳು ಸಾಕ್ಷಿ ಹೇಳಿ ಇವನು ಸಾಕಷ್ಟು ಗಂಟು ಗೊಳೆ ಮಾಡಿದ, ಪಾಪ ಆಗಿಬಿಡಿತು. ಹೌದು. ಇವಂದು ಎಲ್ಲ ತೆಗೆದು ನೋಡಿ, ಇವಂದು ಪಾಪ ತುಂಬಿತ್ತು, ನರಕಕ್ಕೆ ಕಳಿಸ್ರದಕ್ಕರೆ ಇವನು ಸ್ವರ್ಗಕ್ಕೆ ಕಳಿಸಿದ. ಹೌದು. ಆ ಪರಮಾತ್ಮ ವಿಚಾರ ಮಾಡಿದ, ಯಮಲೋಕದಾಗ ಜನ ಹೆಚ್ಚು ರಶ್ ಇರ್ತದ. ಈ ಶಿವಲೋಕ ಸ್ವರ್ಗ ನನ್ನ ಹಂತಿಲಿ ಇಷ್ಟಂಗ್ ಹೆಚ್ಚಾಗಲಕ್ಕತ್ತದೆ. ಅಂತ ಪುಣ್ಯಾತ್ಮಂದ್ ಯಾವ್ದು ಜನ್ಮ ಆಗೈತಿ ಭೂಲೋಕದಾಗ. ಹೌದು. ನೋಡ್ಬೇಕ ತಿಳ್ಕೊಂಡು ಯಮನ ಕಡೆ ಬರ್ತಾರ. ಯಮನ್ ಕಡೆ ಬಂದಂತ ಸಂದರ್ಭದೊಳಗ ಯಮದೇವರಿಗೆ ಕೇಳಿದ ಪರಮಾತ್ಮ, ಏನಪ್ಪ ನಿನ್ನ ಲೋಕ ಎಲ್ಲ ಖುಲ್ಲಾಯ್ತು, ನನ್ನ ಲೋಕದಾಗ ಜನ ರಶ್ ಆಗೈತಿ, ಅಂತ ಪುಣ್ಯಾತ್ಮಂದ್ ಯಾವ್ದು ಜನ್ಮ ಆಗಿತ್ಪ, ಅಟ್ಟೆಲ್ಲ ಮಂದಿ ಸ್ವರ್ಗಕ್ಕೆ ಬರ್ಲಕ್ಕ ಅಂತ ಪುಣ್ಯಾತ್ಮ ಯಾರದಾರತ್ತ ಕೇಳಿದಾಗ, ನೋಡ್ರಿ ನಾವು ಚೀಟಿ ಕೊಟ್ಟು ಸಹಿ ಮಾಡಿ ಕಳಿಸಿರಿ ಇಲ್ಲಿ ಅಂದ. ಹೌದು. ನಾ ಸಹಿ ಮಾಡೀನಿ, ಅವನಿಗೆ ಕೇಳ್ರಲ್ ಕುಣಿಶನ. ಬಂದ ತಕ್ಷಣ ಚೀಟಿ ನೋಡಿ ನನ್ನ ಕುರ್ಚಿನ ಬಿಟ್ಟು ಕೊಟ್ಟಿನಿ, ನಿಮ್ಮ ಲೆಟರ್ ಅಂತ ತಿಳ್ಕೊಂಡು. ಹೌದು. ಅವಾಗ ಅವನು ಎಬ್ಬಿಸಿ ಕರೆದು ಕೇಳಿದ, ನಿನಗೇಲಿ ನಾ ಪತ್ರ ಬರೆದು ಸಹಿ ಮಾಡಿ ಕೊಟ್ಟಿನಿ ಅಂದ. ಅವಾಗ ಏನ್ ಹೇಳ್ತಾನ್ರಿಪ್ಪ ಇವು? ಅವಾಗ ಅವ ಹೇಳಿದ, ಪ್ರತಿಯೊಬ್ಬ ಧರಣಿ ತಲೆ ಮೇಲೆ ಭೂಲೋಕದೊಳಗೆ ಒಂದು ಪ್ರತಿ ವ್ಯವಹಾರ ನಡಿಬೇಕಾದ್ರ ತೃಣಮಪಿ ನ ಚಲತೆ ಅಂದ್ರಿ, ಹುಲ್ಲು ಕಡ್ಡು ಅಳ್ಳಾಡ್ಬೇಕಾದ್ರ ಪರಮಾತ್ಮನ ಅಪ್ಪನಿಲ್ಲದ ಯಾವುದು ಅಳ್ಳಾಡುದಿಲ್ಲ ಅಂತ ಹೇಳ್ತಾರ. ಮತ್ತ ನೀ ಒಳಗ ಕುಂತಿ ಅಂದ್ರ ಇದಕ್ಕೆ ಕೆಮ್ಮತ್ತೈತಿ, ನೀ ಹೊರಗೆ ಹಾದಿ ಅಂದ್ರೆ ಕೆಮ್ಮತ್ತಿಲ್ಲ. ನೀ ಒಳಗ ಕುಂತಿ ಏನೇನು ನುಡಿಸಿದಿಲ್ಲ, ನೀ ನುಡಿಸಿದಂತೆ ನುಡಿಯುವ ನೀವಿನೆಯ ಸ್ವರ ನಾನು, ಆಡಿಸಿದಂತೆ ಆಡುವ ಸೂತ್ರದ ಗೊಂಬೆ ನಾನು. ಅಕಸ್ಮಾತ್ ನನ್ನ ಒಳಗ ನೀ ಇಲ್ಲತ್ ಹೇಳಿಬಿಡು, ಸುಳ್ಳತ್ ಹೇಳಿ ಬರ್ತಾನು, ತೆಳಗೋಗಿ ಹೇಳಿ ಬರ್ತಾನೆ, ಪರಮಾತ್ಮ ಇಲ್ಲಪ್ಪ ನಮ್ಮೊಳಗ. ಹೌದು. ಅವಾಗ ಬಂಧುಗಳೇ ಪರಮಾತ್ಮಗ ದಿಕ್ಕು ತಪ್ತದ. ಅವಾಗ ಯಮದೇವ್ರಿಗೆ ಹೇಳಿದತ್ತ, ಇವ್ ಏನೋ ಕೆತ್ತೆ ಬಜೆ ಮಾಡ, ನೀವು ನರಕಕ್ಕೆ ಹಾಕಿ ಬಿಡಂದತ್ತ. ಹೌದು. ಅವಾಗಂದತ್ತ, 1-2 ನಿಮಿಷ ತಡಿ, ಪರಮಾತ್ಮನ ದರ್ಶನ ಆದ್ರ ನರಕವಿಲ್ಲ ತೆಳಗ ಢಂಗ್ರ ಹೊಡ್ಯಾಕತ್ತಾರ. ನಾ ಬಂದು ನಿನ್ನ ದರ್ಶನ ಮಾಡಿದ ಬಳಿಕ ನನಗ ನರಕ ಐತಿ ಅಂದ್ರ ನಾ ತೆಳಗ ಢಂಗ್ರ ಬಡದು ಬರ್ತಾನ, ಪರಮಾತ್ಮನ ದರ್ಶನ ನರಕ ಐತಿ ಹೇಳಿ ಬರ್ತಾನಂದ. ಶಿವ ಅಂದಂತ, ಮೊದಲ ನಾಸ್ತಿಕ ಜನ ಹೆಚ್ಚಾಗ್ಯಾರ ಕಲಿಯುಗದಾಗ. ಹೌದು. ಎಂದರೆ ಒಂದ್ ದಿವಸ ನನ್ನ ಮೇಲೆ ಪತ್ರಿ ತಂದಿಡ್ಲಕತ್ತವ್ರು, ನೀಯಾಟ್ ಹೋಗಿ ಹೊಡೆದು ಬಂದೆ ಅಂದ್ರ ಇದು ಇದ್ದದಟ್ಟು ಭಕ್ತಿ ಮುಣುಗಿಸೋದು ಬೇಡಪ್ಪ, ಪುಣ್ಯಾತ್ಮ ಇಲ್ಲೇ ನನ್ನ ತಿಕ್ ಸ್ವರ್ಗದಾಗ ಇದ್ದು ಬಿಡು ಅಂತ ಹೇಳಿದಂತ. ಹೌದು. ಅವಾಗ ಮನುಷ್ಯ ಅಂದತ್ತ, ಇದು ನನ್ನ ಶಕ್ತಿದಿಂದ ಆಗಿಲ್ಲ, ಆಣಿ ಪುಣ್ಯದಿಂದ ಆಗೈತಿ. ಆಣಿ ಸ್ವರ್ಗಕ್ಕೆ ಬರ್ಬೇಕ. ಇವ್ರೇನ್ ಪಾಪ ಮಾಡ್ಯಾರ ಅಂತ ಹೇಳಿದ್ ಇವ್ರು ನರಕಕ್ಕೆ ಕಳ್ಸೋದೈತ್ಲ, ಇವ್ರು ಇಲ್ಲೇ ಸ್ವರ್ಗದಾಗ ಉಳಿಬೇಕು. ಅದ್ರ ಸಲುವಾಗಿ ನನಗ ನೀ ಹೇಳಿದಂದ್ರ ಇದು ಕೊಟ್ಟೆ ಅಂದ್ರೆ ಒಪ್ಪನಿ, ನಾ ಇಲ್ಲಿ ಇರ್ತಾನೆ, ಇಲ್ಲಂದ್ರ ನಾ ತೆಳಗ್ ಹೋಗ್ತನು ಅಂದ. ಹೌದು. ಹಂಗ ಪುಣ್ಯಾತ್ಮರೇ ಮಾನವ ಶರೀರ ತಗೊಂಡು ಬಂದು ಬಳಿಕ ಮಹಾತ್ಮರು ಶರಣರು ಏನ್ ಮಾಡಿರು ಅಂತ ಕೇಳಿದ್ರ, ಈ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ರು.
ಯಾವ್ದ್ರಿಪ್ಪ? ಏನು ಸಂದೇಶ ಕೊಟ್ರು ಅಂತ ಕೇಳಿದ್ರೆ, ದಯವಿಲ್ಲದ ಧರ್ಮದಾವುದಯ್ಯ ದಯಬೇಕು ಸಕಲ ಪ್ರಾಣಿಗಳಲ್ಲೇ ತಿಳ್ಕೊಂಡು ಬಸವಣ್ಣ ಈ ನಾಡಿಗೆ ಸಂದೇಶ ಕೊಟ್ಟಾರಿಪ್ಪ. ಐದಕ್ಕೆ ಲಕ್ಕಮ್ಮ ಪುಣ್ಯಾತ್ಮರಿ ಎಂತ ಅಪರೂಪದ ಸಂದೇಶ ಬರಿತಾಳಂತ ಕೇಳಿದ್ರ, ಹೆಂಗ್ರಿಪ್ಪ? ಕಲ್ಯಾಣದೊಳಗ ಆ ಐದಕ್ಕೆ ಮಾರಾಯ ತಿಳ್ಕೊಂಡು ಚೆಲ್ಲಿದ ಅಕ್ಕಿ ಗೊಳೆ ಮಾಡಿ ತಂದು ದಾಸೋಗ ಮಾಡ್ತಿದ್ರು. ಒಂದು ದಿವಸ ಬಸವಣ್ಣ ಆಲೋಚನೆ ಮಾಡಿದ, ಏನು ತಂದಪ್ಪ? ಇವನಿಗೆ ಒಂದಿಷ್ಟು ಹೆಚ್ಚಿಗೆ ಚೆಲ್ಲಿ ನೋಡ್ಬೇಕಂತ ತಿಳ್ಕೊಂಡು ಹೆಚ್ಚಿಗೆ ಚೆಲ್ಲಿದ. ಹೌದು. ಅವ್ ಹೆಚ್ಚಿಗೆ ತಗೊಂಡ್ಬಂದ. ಮನ್ಯಾಗ ಲಕ್ಕಮ್ಮ ತಗೋಬೇಕ, ಐದಕ್ಕೆ ಲಕ್ಕಮ್ಮ ತಗೋಬೇಕಲ್ಲ ತುರ್ನ, ತಗೋಬೇಕಲ್ಲಪ್ಪ. ಆಕಿ ಕೇಳಿದಳಂತ, ಯವ್ವ ಈ ಕಡೆ ಕೇಳ್ಯವ, ಪ್ರಪಂಚ